ಅಂದ್ರೆ ನಮ್ಮ ಪ್ರಮೋದ್ ತರ ಇರಬೇಕು. ಫುಲ್ ಶೂಟ್ ಹಾಕೊಂಡು ನಿಲ್ಸ್ತವ್ರೆ ಪಾರ್ಟಿ ಇವತ್ತು. ಪ್ರಮೋದ್ ಅವ್ರು ಹೆಂಗಿತ್ತು ರೈಡ್ ಇವತ್ತು? ಸೂಪರ್ ಆಗಿತ್ತು. ನಮ್ಮ ಡಾರ್ಲಿಂಗ್ ಅಭಿ ಅವ್ರು ಬಂದ್ರಲ್ವಾ ನೋಡಿ ಗಾಡಿ ಫುಲ್ ಬ್ಲ್ಯಾಕ್ ಅವ್ರದ್ದು ಇವಾಗ ನಿಲ್ಸ್ತಾ ಇದೆ ವೈಶಾಲಿ. ಈ ಸೈಡ್ ಇದು ನೀವು ಅವ್ರ ಜೊತೆ ಹೋಗಿ ಒಂದ್ಸರಿ ಇನ್ನೊಂದ್ಸರಿ ಒಂದು ರೌಂಡ್ ಅವರು ತೆಗಿತಿದ್ಮೇಲೆ ನೋಡಿ ಕಾನ್ಫಿಡೆನ್ಸ್ ಅವ್ರಿಗೆ ಪಕ್ಕ ಕೈಲಿ ಕೂತಿದೆ ಗಾಡಿ. ಆರಾಮಾಗಿ ಬ್ರೇಕಿಂಗ್ ಮಾತ್ರ ಕಾರ್ ಒಳ್ಳೆ ಬೈಕ್ ಇದೆಯಲ್ಲ ಅವ್ರ ಬ್ರೇಕಿಂಗ್ ಅವರು ಹಾಕ್ಸಿದ್ದಾರೆ ಬ್ರೋ 6 ಲಕ್ಷ ಕೊಟ್ಟಿ ಬ್ರೇಕ್ ನ ಬ್ರೇಕ್ಸ್ ನಾರ್ಮಲ್ ಸ್ಟಾಕ್ ಅಷ್ಟು ಎಫೆಕ್ಟಿವ್ ಇಲ್ಲ ಅನ್ಬಿಟ್ಟು 6 ಲಕ್ಷ ಕೊಟ್ಬಿಟ್ಟು ಬ್ರೇಕ್ ಗಾಡಿ. ಇದು ಪ್ರಾಪರ್ ಸೆಡಾನ್ ಕಮ್ ಸ್ಪೋರ್ಟ್ಸ್ ಅಲ್ಲ. 1 ಕೋಟಿ ಬಜೆಟ್ ಇದೆ ಬ್ರೋ. ಎಷ್ಟು ಭಯಂಕರ. ಯಾರ ಈ ಗಾಡಿ ಜಾಸ್ತಿ ಆಗ್ಬಿಟ್ಟಲ್ಲ. ಒಂದ್ಸರಿ ಅವ್ರ ಜೊತೆ ಹೋಗಿ ಗಾಡಿ ಗಿಡಿ ಎಲ್ಲ ಲೆಕ್ಕನೇ ಇರಲ್ಲ ಅಲ್ಲಿ. ವಯಸ್ಸಲ್ಲಿ ಹೋಯ್ತು ಅಲ್ಲಿ ಮುಂದೆ ಬರೋದು ಬನ್ನಿ ಯೂಟರ್ನ್ ವಯಸ್ಸೆ ಅಲ್ಲೇ ಹೊರಟೋಯ್ತು. ಆ ಟೆಂಪೋ ಹತ್ರ ಇದೆ. ವಿಡಿಯೋ ಜನ ಬಂದಿದೆ. ಇನ್ನೊಂದು ವಿಡಿಯೋಗೆ ವೆಲ್ಕಮ್ ನಮ್ಮ ಚಾನಲ್ಗೆ. ಸೊ ಇವತ್ತು ನಮ್ಮ ಗಾಡಿ ನೋಡಿ ಸಂಡೇ ರೈಡ್ ಆದ್ಮೇಲೆ ಫುಲ್ಲು ಎಷ್ಟು ಹುಳಗಳನ್ನ ಮರ್ಡರ್ ಮಾಡಿಬಿಡೈತೆ BMW. ಟ್ಯೂನಿಂಗ್ ಮಾಡಿಸಿಲ್ಲ ಗಾಡಿಗೆ. ಟ್ಯೂನಿಂಗ್ ಮಾಡಿಸಿಲ್ಲ ಅಂದರೆ ಈ ಪ್ರಾಬ್ಲಮ್. ಯಾಕಂದರೆ ನೋಡಿ ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ವಾರ್ನಿಂಗ್ ಲೈಟ್ ಆನ್ ಆಗಬಾರ್ದು. ಸೊ ಆನ್ ಆಗಿಬಿಡಿ. ಜಾಸ್ತಿ ರೆಡ್ಲಿ ನೋಡಿದಾಗ ಆನ್ ಆಗಿಬಿಡ್ತಿದ್ದು ನೋಡಿ ಬರುತ್ತೆ ನೋಡಿ ಈ ಥರ. ಫಾಲ್ಟ್ ಇನ್ ದ ಇಂಜಿನ್ ಕಂಟ್ರೋಲ್, ಆನ್ವರ್ಡ್ ಜರ್ನಿ ಪಾಸಿಬಲ್, ರೈಡ್ ಕೇರ್ಫುಲಿ ಟು ನೆಕ್ಸ್ಟ್ ಸ್ಪೆಷಲಿಸ್ಟ್ ವರ್ಕ್ಶಾಪ್ ಅಂತ. ಸೊ ಈ ಥರ ನೋಡಿ ಟ್ಯೂನ್ ಮಾಡಿದ್ರೆ ಓವರ್ ಆಗಿ ರೆವ್ ಲಿಮಿಟ್ ಮಾಡ್ತಿದ್ರೆ ಈ ಥರ ಬರುತ್ತೆ. ನಾವು ಶೋರೂಮಲ್ಲಿ ಫೋನ್ ಮಾಡಿ ಕೇಳಿದಾಗ ಸೊ ಫಸ್ಟ್ ಟ್ಯೂನ್ ಮಾಡಿಸಿ ಅಂತ ಹೇಳಿದ್ರು. ಸೊ ಬ್ರೇನ್ ಟ್ಯೂನ್ ಮಾಡಿಸ್ಬೇಕು. ಇನ್ನೊಂದು ಆರ್ಡರ್ ಮಾಡಬೇಕು. ಒಂದು 4-5 ಡೇಸ್ಗೆ ಬಂದ್ಬಿಡುತ್ತೆ. ಆವಾಗ ಒಂದು ವ್ಲಾಗ್ ಮಾಡ್ಬೋದು ಬೇಕಾದ್ರೆ ಈ ಥರ ಟ್ಯೂನ್ ಮಾಡೋದು ಅಂತ. ಒಂದು ಲ್ಯಾಪ್ಟಾಪು ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಬರಲಿ ಫಸ್ಟು, ಆಮೇಲೆ ನೋಡ್ಬಿಟ್ಟು ಬೇಕಾದ್ರೆ ಮಾಡೋಣ. ಸೊ ಏನಂದರೆ ಅದು ಬ್ರೇನ್ ಟ್ಯೂನ್ ಮಾಡಿಸಲೇಬೇಕಿಲ್ಲ ಅಂತ ನಿಮಗೆ ಅದು ಓಟೋ ಸೆನ್ಸರ್ ಥರ ಬರುತ್ತೆ. ಅದು ನಿಮ್ಗೆ ಅವಾಗವಾಗ ಬ್ಲಿಂಕ್ ಆಗ್ತಾ ಇರುತ್ತೆ. ಸುಮ್ಮನೆ ನಿಮಗೆ ಓಡಿಸೋದಕ್ಕೆ ಕಿರಿಕಿರಿ ಅನಿಸ್ಬಿಡುತ್ತೆ. ಅದು ವಾರ್ನಿಂಗ್ ಲೈಟ್ ಆನ್ ಆಗಿಬಿಟ್ರೆ ಕಿರಿಕಿರಿ ಅನಿಸ್ಬಿಡುತ್ತೆ. ಬಟ್ ಸಂಡೇ ರೈಡ್ ಮಾತ್ರ ಕ್ರೇಜಿ ಆಗಿತ್ತು. ಫಸ್ಟ್ ಟೈಮ್ ಒಂದು M340 ಓಡಿಸಿದೆ. ಸೊ ಮಂಜು ಬ್ರೋ ಥ್ಯಾಂಕ್ಸ್ ಹೇಳಬೇಕು. ಮಧು ಬ್ರೋ ಫ್ರೆಂಡ್ ಅವರು. ಸೊ ಎಮ್ ಸೀರೀಸ್ ಕಾರ್ ಓಡಿಸೋದೇ ಒಂಥರ ಮಜಾ. ಅದು ಎಸ್ಪೆಷಲಿ M340i ಬಂದ್ಬಿಟ್ಟು ನಿಮಗೆ 1 crore ಒನ್ ಆಫ್ ದ ಬೆಸ್ಟ್ ಕಾರ್ ಅಂದ್ರೆ ಅದೇ. ಫ್ಯಾಮಿಲಿ ಸ್ಟೂಡೆಂಟ್ ಪ್ಲಸ್ ಸ್ಪೋರ್ಟ್ಸ್ ಕಾರ್ ಅಂದ್ರೆ ಅದೇ ನಿಮಗೆ. ಅದು ಬಿಟ್ಟರೆ ಹೈಯರ್ ಎಂಡು M2 M4 ಎಲ್ಲ ಇದೆ. ಬಟ್ ಅದೆಲ್ಲ ಒಂದು ಟೂ ಡೋರ್ಸು ಕೂಪೆ ಥರ. ಬಟ್ ಇದು ಪ್ರಾಪರ್ 4 ಡೋರ್ ಇದೆ. ನಿಮಗೆ ಆರಾಮ್ ಫ್ಯಾಮಿಲಿ ಜನ ಎಂಜಾಯ್ ಮಾಡ್ಬೋದು. ಟೈಬ್ ಎತ್ಕೊಂಡ್ಬಂದ್ರೆ ಆರಾಮಾಗಿ ಸಕ್ಕತ್ತ ಓಡಿಸ್ತಾರೆ ಮಂಜು ಬ್ರೋ ಅವರದು. ನಾನು ಅದು ಗಾಡಿ ಓಡಿಸಿರೋ ಒಂದು ವಿಡಿಯೋ ಹಾಕ್ತೀನಿ. 1 ನಿಮಿಷ ಮಾಡಿದ್ದಾರೆ. ಅದು ಮಧುಬ್ರು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಹಾಕ್ತೀನಿ. ಮತ್ತು ಸಂಡೇ ರೈಡ್ದು ಮಾತ್ರ ಕ್ರೇಜಿ ಆಗಿತ್ತು. ನಮ್ಮ ಪ್ರಮೋದ್ ಬೇರೆ ಫೆಬ್ರವರಿ ಲಾಸ್ಟ್ ಬಂದಿದ್ದು ನನ್ನ ಜೊತೆ ಗಾಡಿ ಓಡಿಸೋದಕ್ಕೆ. ನಿನ್ನೆ ಬಂದಿರೋದು. ಸೊ ಮಸ್ತಾಗಿತ್ತು ಓಡಿಸಿ. ನಮ್ಮ ಹಳೆ ಬಾಯ್ಸ್ ಇದೆ ಓಡಿಸಿ. ಒಂದು ಕ್ರೇಜಿ ರೈಡ್ ಸಂಡೇ ರೈಡ್. ಏನಕ್ಕೆ ಸೂಪರ್ ಬೈಕರಾಗಲಿ ನಾರ್ಮಲ್ ಬೈಕರಾಗಲಿ ಬೈಕ್ ಇರಬೇಕಷ್ಟೇ ಹುಡುಗರ ಹತ್ರ. ಬಟ್ ನಿಮಗೆ ಆ ಬೈಕಿನ ಸಿಗೋ ಜನಗಳು ನಿಮಗೆ ತುಂಬ ಖುಷಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಎಷ್ಟೇ ಟೆನ್ಷನ್ ಇದು ಸಂಡೇ ಮಾತ್ರ ವೈಶಾಲಿ ವೈಬ್ಸೇ ಬೇರೆ. ಏನು ಕಾರ್ಸು ಬೈಕ್ಸು ಫ್ಲೈ ಬೈಸು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸಕ್ಕ 50 ಡೇಸ್ ಒಂದ್ಸರಿ ಕರೆಕ್ಟಾಗಿ ನಾನು ಮಂತಲ್ಲಿ 2 ರೈಡ್ಗೆ ಹೋಗೋದು. 50 ಡೇಸ್ ಒಂದ್ಸ್ ಅಷ್ಟೇ ಹೋಗೋದು. ಯಾಕೆಂದರೆ ಎವ್ರಿ ಸಂಡೇ ಹೋದ್ರೂ ಬೋರ್ ಅನಿಸ್ಬಿಡುತ್ತೆ. ಯಾವಾಗ ನಾವು ಮಂತ್ಲಿ 2 ರೈಡ್ಸ್ ಮಾಡ್ತೀವಿ ಅದು ಓಡಿಸೋದಕ್ಕೆ ಹೆವಿ ಜೋಶ್ ಇರುತ್ತೆ. ಅವಾಗ ಹೆವಿ ಎನರ್ಜಿ ಓಡಿಸ್ಬಿಡ್ತೀವಿ. ಯಾರಾದರೂ ಒಳ್ಳೆ ಸ್ಪೀಡ್ ರೈಡರ್ ಸಿಕ್ಬಿಟ್ರೆ, ಇವಾಗ ನೋಡಿ ನಮ್ಮ ಪ್ರಮೋದ್ ಆಗಿರಲಿ, ನಮ್ಮ
ದುಗ್ಗಾಡೆ V4 ಮಧುಬ್ರು ಒಂದು ಚೆಚ್ಚಾಡ್ತಾರೆ. ಸೊ ಇದ್ರೆಲ್ಲ ಸಿಕ್ಬಿಟ್ರೆ ಓಡಿಸೋದಕ್ಕೆ ಮಸ್ತಾಗಿರೋದು, ಓಡಿಸೋದಕ್ಕೆ ಒಳ್ಳೆ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಅದೇನು ಹೇಳೋದು, ಇವಾಗ ಬೈಕ್ ಯಾವತ್ತೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟೇ, ಒಂದು ಒಳ್ಳೆ ಸರ್ಕಲ್ ಸಿಗುತ್ತೆ ನಿಮಗೆ. ಅದರಿಂದ ನಿಮ್ಗೆ ಹೆವಿ ಪೀಸ್ ಆಫ್ ಮೈಂಡು, ಒಳ್ಳೊಳ್ಳೆ ಜನ ಸಿಗ್ತಾರೆ, ಅವರಿಂದ ನಾವು ಕಲಿಯೋದು ತುಂಬ ಇದೆ. ಸೊ ಬೈಕಿಗೆ ಒಂದು ಬೆಸ್ಟ್ ಕಮ್ಯುನಿಟಿ ನನ್ನ ಪ್ರಕಾರ. ಫಸ್ಟು ನಮ್ಮ ಗಾಡಿಗೆ ಟ್ಯೂನ್ ಮಾಡಿಸ್ಬೇಕು, ಅದು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಬ್ಲಿಂಕ್ ಆಗ್ತಾ ಇರುತ್ತೆ. ಸ್ವಲ್ಪ ಓವರಾಲ್ ಥ್ರಾಟಲ್ ಮಾಡಿದಾಗ ಅದು ಆಲ್ಮೋಸ್ಟ್ ನಿಮಗೆ ರೆಡ್ಲಿ ಹೊಡಿತಿದ್ರೆ ಅದು ನಿಮಗೆ ಓಟು ಸೆನ್ಸರು ಯಾವುದೋ ಒಂದು ಫೇಲ್ ಆಗಿದ್ರೆ ಆ ಥರ ಆಗೋದು ಅಂತ ಹೇಳಿದ್ರು ಶೋರೂಮಲ್ಲಿ. ಸೊ ನನ್ನ ಪ್ರಕಾರ BT ಮಾಡಿಸ್ಕೊಂಡು ಆರ್ಡರ್ ಮಾಡಿದ್ದೀನಿ. ಇನ್ನು ಒಂದು ವೀಕಲ್ ಬರುತ್ತೆ, ಟ್ಯೂನ್ ಮಾಡ್ಬಿಟ್ಟು ಓಡಿಸ್ಬಿಟ್ಟು ನೋಡ್ಬೇಕು. ನೋಡಿ ಲ್ಯಾಪ್ಟಾಪಲ್ಲೂ BMW, ಎದುರುಗಡೆನೂ BMW. ಹೊಸ ಗಾಡಿ ಏನು ಗೊತ್ತಾ, M-Sport ಇವಾಗ ಲೈಟ್ ಇಷ್ಟೇ ಬರೋದು ಅನ್ಕೋತೀನಿ, ಇಷ್ಟು ಚಿಕ್ಕದಾಗಿದೆ ಕೊಟ್ಬಿಟ್ಟಿದ್ದಾರೆ, ಇದು ಸ್ವಲ್ಪ ಕ್ಲೋಸ್ ಆಗಿದೆ. ಇದು ಒಂಥರ ಹದ್ದಿನ ಕಣ್ತರ ಇದೆ. ಇದು ನಮ್ಮ ಮಾಡಲ್ BMW ಬಂದು, ಈಗ ಹೊಸದು ಬಂದು ಇದನ್ನ ವಿಂಗ್ಲೆಸ್ ಸುಮ್ಮನೆ ದೊಡ್ಡದು ಮಾಡ್ಬಿಟ್ಟಿದ್ದಾರೆ, ಇದನ್ನ ಸ್ವಲ್ಪ ಕಣ್ಣು ಚಿಕ್ಕದು ಮಾಡ್ಬಿಟ್ಟಿದ್ದಾರೆ. ನನಗೇನೋ ನಮ್ಮ ಕಲರೇ ಸೂಪರ್ ಅನ್ಸುತ್ತೆ, ನಮ್ಮ ಡಿಸೈನೇ ಓಕೆ. 24 ಮಾಡಲ್ಲೇ ನಿಮ್ಗೆ ಅದು ಫೀಲ್ ಗೊತ್ತಾಗ್ಬಿಡ್ತದೆ, ಒಂಥರ ಕಣ್ಣೇ ಸಕ್ಕತ್ತಾಗಿದೆ ನಮ್ಮ ಗಾಡಿ ಮಾಡಲ್ದು. ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಗಾಡಿ ಚೆನ್ನಾಗಿದೆ, 24 ಮಾಡಲ್ಲ ಇಲ್ಲ ಹೊಸ 25 ಮಾಡಲ್ ಚೆನ್ನಾಗಿದೆ BMW ಅಂತ. ಸೊ ನೆಕ್ಸ್ಟ್ ಆಗ ಸಿಗೋಣ.